ಗುರುಭ್ಯೋ ನಮಃ. ಆಜನ್ಮಚೀರ್ಣಬಹುದೋಷಿಣೈಷ ಜಾತು ತ್ವತ್ಪಾದನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ ಕರುಣಾಪೂರ್ಣಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ರೋಚನಾಭ್ಯಾಂ ವಿಲೋಕಯ. ಚಾರುಚರಣ ತೋರಿ ನನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಇವತ್ತಿನ ಋಷಿ ಚಿಂತನೆಯಲ್ಲಿ ಮಹಾಯೋಗಿಯಾದಂಥ ಋಷಭದೇವನ ಬಗ್ಗೆ ನಾವು ತಿಳಿಯೋಣ. ಋಷಭದೇವ, ಮಹಾಯೋಗಿ ಋಷಭದೇವ. ನೋಡಿ, ಅಲ್ಲಿ ಮಹಾ ಅಂತ ಎಲ್ಲಿ ಬಂತು, ನಾವು ಋಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು ಅಂತೆಲ್ಲ ಹೇಳ್ತೀವಿ. ಆದರೆ ಮಹಾಯೋಗಿ ಋಷಭದೇವ ಭಗವಂತನ ಸಾಕ್ಷಾತ್ ಭಗವಂತನ ಅವತಾರವಾಗಿದೆ. ಹಿಂದೆ ಯಥಾಮತಿಯಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲವನ್ನ ಕೇಳಿದ ಎಲ್ಲವೂ ನಮ್ಮ ಮನಸ್ಸಿಗೆ ಹೋಗದೇ ಇರ್ಬೋದು, ಆದರೆ ಋಷಭದೇವನ ಅನುಗ್ರಹ ಜ್ಞಾನಾವತಾರ ಅಂದರೆ ನಮಗೆ ಜ್ಞಾನದಿಂದಲೇ ಮೋಕ್ಷವೇ ಹೊರತು ಕರ್ಮದಿಂದ ಅಲ್ಲ. ಕರ್ಮದಿಂದ ಜ್ಞಾನ ಪ್ರಾಪ್ತಿ, ಜ್ಞಾನದಿಂದಲೇ ಮೋಕ್ಷ. ಹಾಗಾದರೆ ಕರ್ಮ ಬೇಡ, ನಾವು ಜ್ಞಾನವನ್ನೇ ಮಾಡಿಬಿಡ್ತೇವೆ, ಕರ್ಮ ಕಷ್ಟ ಅಂತಂದರೆ ಇಲ್ಲ. ದೇವ ಒಂದು ಚಾನಲ್ ಮಾಡಿದ್ದಾನೆ, ಕರ್ಮದಿಂದಲೇ ಜ್ಞಾನ ಪ್ರಾಪ್ತಿ. ಇವತ್ತಿನ ದಿನ ಕರ್ಮ ಮಾಡದೆ ಎಷ್ಟೋ ಜನಕ್ಕೆ ಜ್ಞಾನ ಬಂದಿರೋದು ನಾವು ನೋಡಿದ್ದೀವಿ. ಆದರೆ ಹಿಂದಿನ ಜನ್ಮಾಂತರದಲ್ಲಿ ಅವರೆಲ್ಲ ಮಾಡಿದ ಕರ್ಮದ ಫಲದಿಂದಲೇ ಇವತ್ತು ಜ್ಞಾನ ಬಂದಿರುತ್ತೆ. ಹಾಗಾಗಿ ಯಾರನ್ನು ನೋಡಿ ನಾವು ಅಯ್ಯೋ ಹೀಗಿದ್ರೂ ಬರುತ್ತೆ ಹಾಗಿದ್ರೂ ಬರುತ್ತೆ ಅಂತ ತಿಳಿಬಾರ್ದು. ವೇದೋಕ್ತ ಕರ್ಮಗಳಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಹಿಂದೆ ಪೂರ್ವದಲ್ಲಿ ನಾಭಿ ಅನ್ನುವಂತಹ ಪ್ರಸಿದ್ಧ ಮಹಾರಾಜ ಇದ್ದ. ಅವನು ಒಂದು ದಿನ ಯೋಚನೆ ಮಾಡ್ತಾರೆ, ರಾಜರೆಲ್ಲ ತಮ್ಮ ಸಂಪತ್ತು ಏನಕ್ಕಿದೆ, ತಮ್ಮ ಸಂಪತ್ತನ್ನೆಲ್ಲ ವ್ಯಯ ಮಾಡಿ ಧನವನ್ನು ಸಾಧನವನ್ನಾಗಿ ಪರಿವರ್ತನೆ ಮಾಡಿಕೊಳ್ತಿದ್ರು. ಒಮ್ಮೆ ನಾಭಿ ಮಹಾರಾಜ ಏನು ಮಾಡ್ದ, ಅಗ್ನಿಷ್ಠೋಮವೆಂಬ ಯಾಗವನ್ನು ಸಂಕಲ್ಪ ಮಾಡ್ದ. ಆಗ ಆ ಅಗ್ನಿಷ್ಠೋಮ ಯಾಗದಲ್ಲಿ ಭಗವಂತನನ್ನು ಕುರಿತು ಮಾಡುವಂತಹ ಯಾಗ ಅದು. ಆ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷವಾಗಿ ಆ ಮಹಾರಾಜನಿಗೆ ದರ್ಶನ ಕೊಟ್ಟ. ಇನ್ನೇನು ರಾಜನಿಗೆ ದೇವನ ದರ್ಶನವಾಯಿತು. ಆದರೆ ನೋಡಿ, ಕರ್ಮ ಬಿಡಬೇಕಲ್ಲ, ಆ ಕರ್ಮ ಅವನಿಂದ ಮಾತನಾಡಿಸ್ತು. ಸ್ವಾಮಿ, ನಿನಗೆ ಸಮಾನನಾದಂತಹ ಪುತ್ರ ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವ ಹೇಳ್ತಾನೆ, ನನಗೆ ಸಮನಾದವರು ಯಾರೂ ಇಲ್ಲಪ್ಪ, ನೀನು ಬ್ರಾಹ್ಮಣರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಬ್ರಾಹ್ಮಣರು ಮೂಲಕ ನೀನು ಮಾಡಿದ ಯಜ್ಞಕ್ಕೆ ನಾನು ಅನುಗ್ರಹಿಸಿದ್ದೇನೆ. ಹಾಗಾಗಿ ನಿನ್ನ ಹೆಂಡತಿಯಾದಂತಹ ಮೇರುದೇವಿಯಲ್ಲಿ ನಾನೇ ಬರ್ತೇನೆ. ನನಗಿಂತ ದೊಡ್ಡವರಾಗಲಿ ನನಗೆ ಸಮಾನರೇ ಇಲ್ಲ ಅಂದಮೇಲೆ ಅಷ್ಟಮೋ ರಸಃ ಅಂತಾನೆ. ಭಗವಂತನನ್ನ ಹೇಳ್ಬೇಕಾದ್ರೆ ಅಷ್ಟಮೋ ರಸಃ ಅಂತಾರೆ. ಅಂದರೆ ಇರೋದೇ 6 ರಸ, 7ನೇದು ಇಲ್ವೇ ಇಲ್ಲ. ಅಂದಮೇಲೆ 8ನೇದು ಅಂದರೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸ್ವತಂತ್ರನಾದ ಭಗವಂತ ತಾನೇ ಅನುಗ್ರಹಿಸಿ ಬಂದಿದ್ದಾನೆ. ನಾಭಿ ಎಂಬ ರಾಜನಿಗೆ ಅವನ ಹೆಂಡತಿ ಮೇರುದೇವಿ. ಇದರಲ್ಲಿ ತಾನು ಒಂದು ಅಂಶದಿಂದ, ಶ್ರೀಮನ್ನಾರಾಯಣನ ಅಂಶಾವತಾರಗಳು ಇದು ಋಷಭಾವತಾರ. ಆದರೆ ಆ ಋಷಭಾವತಾರ ಅಪ್ರಸಿದ್ಧಿ. ಸಾಮಾನ್ಯವಾಗಿ ನಾವು ದಶಾವತಾರಗಳನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ತೀವಿ. ಆದರೆ ಋಷಭದೇವನ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ದೊರಕೋದು ಭಾಗವತದಲ್ಲಿ. ಆದರೆ ಅದರನ್ನು ಋಷಭದೇವನ ಹೆಸರು ಹೇಳಬೇಕಾದ್ರೇ ಅದು ಅತ್ಯಂತವಾದಂತಹ ಜ್ಞಾನಪೂರ್ವಕವಾದಂತಹ ಕರ್ಮಗಳು ನಮ್ಮಲ್ಲಿ ಇರಬೇಕು ಅಂತ ಅದರ ಫಲವಾಗಿ ಋಷಭದೇವನ ಸ್ಮರಣೆ ಇವತ್ತು ಬಂದಿದೆ ಅಂತ ನಾವು ತಿಳಿಬೇಕು. ಒಂದು ಅಂಶದಲ್ಲಿ ತಾನೇ ಬಂದಿದ್ದಾನೆ. ಹೀಗೆ ಭಗವಂತ ತಾನು ಬೆಳೀತಾ ಸಮಬುದ್ಧಿ, ಇಂದ್ರಿಯ ನಿಗ್ರಹ, ವಿರಕ್ತಿ, ಪ್ರಭುಶಕ್ತಿ, ಮಹಾವಿಭೂತಿಗಳು ಈ ಎಲ್ಲ ಗುಣಗಳನ್ನು ಪ್ರಕಟ ಮಾಡ್ತಾ ಬಂದ. ಹೀಗೆ ಸತ್ವಗುಣ ಪ್ರಧಾನವಾದಂತಹ ಇಂದ್ರಿಯ ಬಲದಿಂದ ಎಲ್ಲರನ್ನೂ ಮೀರಿಸ್ತಾ ಇರ್ತಕ್ಕಂಥ ಅವನಿಗೆ ಋಷಭ ಅನ್ನೋದು
ಏನು ನಾಭಿರಾಜ ಹೆಸರಿಟ್ಟಿದ್ನಲ್ಲ ತನ್ನ ಮಗುವಿಗೆ ಋಷಭ ಅಂತ. ಋಷಭ ಅಂದರೆ ಏನು? ಶ್ರೇಷ್ಠವಾದಂತಹ ಗೂಳಿ ಅಂತ ಅರ್ಥ. ಋಷಭ ಅಂದರೆ ಗೂಳಿ, ಶ್ರೇಷ್ಠವಾದಂತಹ ಗೂಳಿ. ಋಷಜ್ಞಾನೇ ಅನ್ನೋದಂತೂ ಧಾತು, ಜ್ಞಾನ, ಎಲ್ಲ ವಿದ್ಯೆಗಳಿಗೆ ಮೂಲನಾದ ಭಗವಂತನೇ ಅವನ ಮನೆಯಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಋಷಭ ಅಂದರೆ ನಾವು ತಿಳಿದಂಗೆ ಶ್ರೇಷ್ಠವಾದಂತಹ ಗೂಳಿ. ಇದರಿಂದ ಪರಮಶ್ರೇಷ್ಠವಾದಂತಹ ಆ ಒಂದು ಗೂಳಿ ಅಂತೆ. ನಾವು ಹೇಳ್ತೀವಿ ನೋಡಿ, ಗೂಳಿ ಅಂತ ಎಲ್ಲಂದ್ರಲ್ಲೇ ನುಗ್ಗುತ್ತಾ ಇರ್ತಾರೆ ನೋಡಿ ಅಂತ. ಗೂಳಿ ಅಂದರೆ ಏನು? ಅದಕ್ಕೆ ಯಾವ ಅಡೆತಡೆಯೂ ಇಲ್ಲ. ಈ ದೇವರಿಗೆ ಬಿಟ್ಬಿಟ್ಟಿರ್ತಾರೆ ಒಂದು ಋಷಭನ. ಈ ಹಳ್ಳಿ ಕಡೆಯಲ್ಲೆಲ್ಲ ಹೋಗಿ ನೋಡ್ಬೇಕು ನಾವು. ದೇವನಿಗೆ ಬಿಟ್ಟಿದ್ದಂತೂ ದೇವನಿಗೆ ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮೇಯ್ಬೋದು, ಅದನ್ನು ಯಾರೂ ತಡೆಯೋರಿಲ್ಲ. ಹಾಗೆ ಶ್ರೇಷ್ಠವಾದಂತಹ ಗೂಳಿ. ನಾವು ಇವತ್ತಿನ ದಿನ ಒಂದು ಪ್ರತಿನಿತ್ಯ ನಾವು ಆ ಕಡೆ ಈ ಕಡೆ ಓಡಾಡುವಾಗ ನಮಗೆ ನೋಡ್ತಾ ಇರ್ತೀವಿ ಗೂಳಿಗಳೆಲ್ಲ ಓಡಾಡ್ತಿರೋದನ್ನ, ಅಥವಾ ಯಾವುದೋ ಒಂದು ಚಿತ್ರದಲ್ಲಿ ನೋಡ್ತೀವಿ. ದಿನನಿತ್ಯದಲ್ಲಿ ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗ್ತಿರ್ತಾರೆ. ಆಗ ಋಷಭದೇವನ ಸ್ಮರಣೆ ಎಂದಾದರೂ ಬಂದಿದೆಯಾ? ನಮ್ಮ ಮನಸ್ಸಿಗೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಆದರೆ ಇವತ್ತಿನ ದಿನ ಕೇಳಿದ ಮೇಲಾದರೂ ನಮಗೆ ಇನ್ನು ಆ ಋಷಭದೇವ, ಮಹಾಯೋಗಿ ಋಷಭದೇವನ ಸ್ಮರಣೆ ನಮಗೆ ಬರಲಿ. ಹೀಗೆ ಯೋಗಿ ವರ್ಯನಾದಂಥ, ಕೇವಲ ಋಷಭ ಅಂತ ಹೇಳೋದೇ ಇಲ್ಲ ಭಾಗವತ, ಯೋಗಿ ವರ್ಯ ಅಂತಲೇ ಕೂಗ್ತಾರೆ. ಹಾಗೆ ಯೋಗಿ ವರ್ಯನಾದಂತಹ ಆ ಋಷಭನ ಒಂದು, ಹೇಗೆ ನಾಭಿಯ ಒಂದು ರಾಜನ ಒಂದು ರಾಜ್ಯವೇ ಋಷಭನಿಗೆ ಬಂತು, ಆ ನಾಡಿನಲ್ಲಿ ಒಮ್ಮೆ ಏನಾಯಿತು, ಇಂದ್ರದೇವರು ಬಹಳ ಕಾಲ ಮಳೆಯನ್ನು ಕೊಡಲೇ ಇಲ್ಲ. ಆಗ ಋಷಭದೇವ ಭಗವಂತ ಯೋಗಿ ಅವನು ತಾನೇ ತನ್ನ ಸ್ವಶಕ್ತಿಯಿಂದ ಸುವೃಷ್ಟಿಯನ್ನು ಉಂಟು ಮಾಡಿದ. ಇಂದ್ರನಿಗೆ ಅನ್ನಿಸ್ತಾ ಇದೆ, ಇದು ನನ್ನ ಕೆಲಸ, ಆದರೆ ನಾನು ಮಾಡದೇನೆ ಮಳೆ ಸುರಿತಾ ಇದೆಯಲ್ಲ, ಇದು ಹೇಗೆ ಸಾಧ್ಯ? ನೋಡಿ, ಎಲ್ಲರೂ ಕಲಿಪ್ರವೇಶ, ರುದ್ರದೇವರ ಪರ್ಯಂತ ಕಲಿಪ್ರವೇಶ ಇದೆ. ಕಲಿಪ್ರವೇಶ ಇದ್ದಾಗ ದೇವತೆಗಳು ಕ್ಷಣಕಾಲ ಅದನ್ನು ಮರೆತು ಬಿಡ್ತಾರೆ, ಆ ಕಲಿಪ್ರವೇಶ. ಆಮೇಲೆ ಮತ್ತೆ ಎಚ್ಚೆತ್ತುಕೊಂಡು ಭಗವಂತನಿಗೆ ಶರಣಾಗಿ ತನ್ನ ಮಗಳಾದಂತಹ ಜಯಂತಿ ದೇವಿಯನ್ನೇ ಋಷಭದೇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಲಕ್ಷ್ಮೀದೇವಿ, ಸಾಕ್ಷಾತ್ ಲಕ್ಷ್ಮೀ ರೂಪ ಜಯಂತಿ ಋಷಭದೇವನ ಹೆಂಡತಿಯಾಗ್ತಾಳೆ. ಅವನು ಭಗವಂತ ಸರ್ವಜ್ಞ, ಅಭಿಜ್ಞ, ಎಲ್ಲವನ್ನ ಮಾದರೂ ಅವನು ಗುರುಕುಲವಾಸವನ್ನ ಮಾಡಿದ. ಅವನು ಗೃಹಸ್ಥಾಶ್ರಮವನ್ನ ಶ್ರದ್ಧೆಯಿಂದ ಒಂದು ನಡೆಸಿಕೊಂಡು ತಾನು ತನ್ನ ದೇಶದ ಪ್ರಜೆಗಳಿಗೆ ಸನ್ಮಾರ್ಗದಲ್ಲಿ ಹೇಗೆ ನಡೆಯಬೇಕು, ಕೇವಲ ಹೇಳೋದಲ್ಲ. ನಮಗೆ 1000 ಜನ ಹೀಗಿರಿ ಹಾಗಿರಿ ಅಂತ ಹೇಳ್ಬೋದು, ಆದರೆ ನಾವು ಯಾಕೆ ಗುರುಕುಲವಾಸ ಅಂತ ಹಿಂದೆ ಕರೆದುಕೊಂಡು ಹೋಗ್ತಿದ್ರು ಅಂದರೆ, ಕೇವಲ ನಮ್ಮ ನುಡಿಯಿಂದ ಕಲಿಸ್ತಾ ಇರಲಿಲ್ಲ ಗುರುಗಳು, ತಮ್ಮ ನಡೆಯಿಂದಲೂ. ಅಂದರೆ ತಾವು ಆ ರೀತಿ ನಡೆದು, ಈಗ ನಾವು ಅಷ್ಟೇ ನೋಡಿ, ನಮ್ಮ ತಂದೆ ತಾಯಿಗಳು ಹೇಗೆ ನಮ್ಮ ಮನೆಯಲ್ಲಿ ಆ ಸಂಪ್ರದಾಯಗಳು ಹಿಂದಿನಿಂದ ಮಾಡಿಕೊಂಡು ಬಂದ್ರು, ಅದನ್ನು ನಾವು ಸಹಜವಾಗಿ ಕಲ್ತಿದ್ದೇವೆ. ಅವರು ನಮಗೆ ಹೇಳಿಕೊಟ್ಟಿಲ್ಲ. ಅದನ್ನು ನೋಡಿ 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 ನಮ್ಮ ನಮ್ಮ ಮನೆಯಲ್ಲಿ ಈ ರೀತಿ ಸಂಪ್ರದಾಯ ಅನ್ನೋದು ನಮಗೆ ಹೇಗೆ ಬಂದಿದೆಯೋ, ಹಾಗೆ ಭಗವಂತ, ಋಷಭನಾಮಕ ಭಗವಂತ ಎಲ್ಲ ದೇಶದ ಪ್ರಜೆಗಳಿಗೆ ತಾನು ಹೀಗೆ ನಡಿಬೇಕು, ಗೃಹಸ್ಥಾಶ್ರಮ ಅಂದರೆ ಹೀಗಿರಬೇಕು, ಆ ಒಂದು ಬ್ರಹ್ಮಚಾರಿ ಅಂದರೆ ಹೀಗಿರಬೇಕು, ರಾಜ ಅಂದರೆ ಹೀಗಿರಬೇಕು ಅಂತ ತೋರಿಸಿಕೊಟ್ಟವನು ಭಗವಂತ. ಅಲ್ಲಿಂದ ಆ ಸನ್ಮಾರ್ಗವನ್ನು ತೋರಿಸಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾನೆ. ದೇವೇಂದ್ರನ ಪುತ್ರಿಯಾದಂತಹ ಆ ಒಂದು ಜಯಂತಿ, ನಾವು ಜಯಂತಿ ಅಂತ ಕೇಳ್ತೀವಿ, ಆದರೆ ಅವಳು ಯಾರ ಮಗಳು? ಅದು ನಮ್ಮ ತಲೆಗೆ ಬರಬೇಕು. ಇಂದ್ರದೇವರ ಸ್ಮರಣೆ ಮಾಡಿದ ತಕ್ಷಣ ನಮಗೆ ಜಯಂತಹ ಅಂತ ಅನ್ನೋದು ಬರುತ್ತೆ. ಪಾದಮಾನಿ ಜಯಂತನೊಳು ಸುಮೇಧನಾಮಕ ನಿಪ್ಪ ಅಂತ ಸುಲಭವಾಗಿ ಹೇಳ್ಕೊಂಡು ಹೋಗ್ತಿರ್ತೀವಿ. ಆದರೆ ಜಯಂತಿ ಅನ್ನೋದು ಇಂದ್ರದೇವರ ಮಗಳಾಗಿದ್ಲು, ಅದು ಋಷಭದೇವನ ಹೆಂಡತಿಯಾಗಿದ್ದಾಳೆ. ಆ ಋಷಭದೇವನಿಗೆ 100 ಮಂದಿ ಪುತ್ರರು ಹುಡ್ತಾರೆ. ಈಗ ಧೃತರಾಷ್ಟ್ರನಿಗೂ 100 ಮಂದಿ ಇದ್ರು, ಋಷಭನಿಗೂ 100 ಮಂದಿ ಇದ್ರು. ಆದರೆ ಋಷಭದೇವನಿಗೆ ಹುಟ್ಟಿದಂತಹ 100 ಮಂದಿಯು ಜ್ಞಾನಿಗಳಾಗಿದ್ರು ಅಂತ ಭಾಗವತ ಹೇಳುತ್ತೆ. ಅದರಲ್ಲಿ ಜ್ಯೇಷ್ಠ ಪುತ್ರ ಭರತ, ಅವನು ನಮ್ಮ ದೇಶವನ್ನ ಬಹುಕಾಲ ಆಳಿದ ಒಂದು ಪ್ರಯುಕ್ತವಾಗಿ ಈ ದೇಶಕ್ಕೆ ಭಾರತ ಅಂತ ನಾವು ಭಾರತೀಯ ಪ್ರಜೆಗಳು ಅಂತ ನಾವು ಹೇಳಿಕೊಳ್ತೇವಲ್ಲ, ನಿಜವಾಗಿ ಆ ಭರತ ಯಾರು ಅನ್ನೋದೇ ನಮಗೆ ಯಾವುದೇ ಒಂದು ಹೆಸರು ನೋಡಿದಾಗ ದೇವನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ದೇಶದ ಹೆಸರೇ ನಮಗೆ ಋಷಭದೇವನ ಸ್ಮರಣೆಯನ್ನು ತಂದುಕೊಟ್ಟರೆ
ಆಗ ನಾವು ಈ ದೇಶದ ಪ್ರಜೆಯಾಗಿದ್ದಕ್ಕೆ ಸಾರ್ಥಕವಾಗುತ್ತೆ. ಋಷಭದೇವ ಜಯಂತಿ ದೇವಿಯಲ್ಲಿ ಹುಟ್ಟಿದಂತಹ ಜ್ಯೇಷ್ಠ ಪುತ್ರ ಭರತನಾಗಿದ್ದಾನೆ. ಅವನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರಿಗೆ ಬಂದಿದೆ. ಇನ್ನು ಮಿಕ್ಕ ಎಲ್ಲರೂ ಅಷ್ಟೇ, ಇನ್ನು 99 ಮಂದಿಯೂ ಪರಮ ಭಾಗವತರಾಗಿದ್ದರು, ಭಗವದ್ ಧರ್ಮವನ್ನು ಪ್ರಕಾಶಪಡಿಸಿದ್ದಾರೆ. ಅದರಲ್ಲಿ ನಾವು ಭಾಗವತದಲ್ಲಿ ನೋಡ್ತೇವೆ, ಋಷಭದೇವನ ಒಂದು ಸಾಕ್ಷಾತ್ ಉಪದೇಶವನ್ನು ನಮಗೆ ಋಷಭದೇವನ ಮಕ್ಕಳು, ಆ ಒಂದು ಏನು ನಿಮಿರಾಜ ಮತ್ತು ಋಷಭದೇವನ ಮಕ್ಕಳು, ನಾವು ಋಷಭದೇವನ ಮಕ್ಕಳು ತುಂಬ 9 ಜನರನ್ನು ನಾವು ಮೊನ್ನೆ ಕಲ್ತಿದ್ವಿ. ಯಾರು ಋಷಭದೇವನ 9 ಜನ ಜ್ಞಾನಿಗಳು: ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ ಮತ್ತು ಕರಭಾಜನ. ಇಲ್ಲಿ ನಾವೀಗ ಋಷಭದೇವನ ಸಾಕ್ಷಾತ್ ಉಪದೇಶಕ್ಕೆ ನಾವು ಅರ್ಹರಿಲ್ಲದಿದ್ದರೂ ಭಾಗವತ ಅವರು 9 ಜನ ಜ್ಞಾನಿಗಳು, ನಿಮಿರಾಜನಿಗೂ ಮತ್ತು ಆ 9 ಜನ ಜ್ಞಾನಿಗಳಿಗೂ ಆ ಒಂದು ಪ್ರಶ್ನೋತ್ತರ ಸಂವಾದ ನಡೆಯುತ್ತೆ. ಅದರಲ್ಲಿ ಅತ್ಯಂತವಾದ ಋಷಭದೇವನ ಜ್ಞಾನ ಅವರ ಮಕ್ಕಳಿಂದ ಪ್ರಕಟವಾಗಿದೆ. ಅದರಲ್ಲಿ ನಾವಿವತ್ತು ಕರಭಾಜನ ಅನ್ನುವಂತಹ ಆ ಋಷಭದೇವನ ಮಗ ಏನು ನಿಮಿರಾಜನಿಗೆ ಹೇಳಿದ ಆ ಒಂದು ಇದನ್ನು ಕೇವಲ ಋಷಭದೇವ ಅಂತ ನಾವು ಕೇಳ್ತೀವಿ, ಆದರೆ ಅವರ ಒಂದು ಭಾರತ ದೇಶ, ಭರತನ ಈ ಖಂಡದಲ್ಲಿ ನಾವು ಜನಿಸಿ ಬಂದಿದ್ದೇವೆ ಅಂದರೆ ಆ ಋಷಭದೇವನ ಉಪದೇಶವನ್ನು ಅವನ ಮಗುವಿನ ಮೂಲಕವಾದರೂ ನಾವು ತಿಳಿಯಲೇಬೇಕು. ಅದರಲ್ಲಿ ಕರಭಾಜನರು ಅನ್ನೋದನ್ನು ಎಲ್ಲರದ್ದೂ ತಿಳಿಬೇಕು. ಅದರಲ್ಲಿ ನಾವು ಮೊದಲಿಗೆ ಒಬ್ಬರನ್ನಾದರೂ ತಿಳಿಯುವ ಯಥಾಮತಿಯ ಪ್ರಯತ್ನ ಮಾಡೋಣ. ಭಾಗವತದ 11ನೇ ಸ್ಕಂದ, ಏಕಾದಶ ಸ್ಕಂದ, ಅಧ್ಯಾಯ 5ರಲ್ಲಿ ಬರುತ್ತೆ. ಅದರಲ್ಲಿ ಆ ಒಂದು ರಾಜ ಕೇಳ್ತಾನೆ, ನಿಮಿರಾಜ ಋಷಭಪುತ್ರನಾದಂತಹ ಕರಭಾಜನರಿಗೆ ಕೇಳ್ತಾನೆ. ಆವಾಗ ಏನಂತ ಕೇಳ್ತಾನೆ ವಿದೇಹ ರಾಜ ಅಂದರೆ, ಈ ಭಗವಂತನನ್ನು ನೋಡಿ ಎಂಥ ಒಳ್ಳೆ ಪ್ರಶ್ನೆ ಮಾಡಿದ್ದಾನೆ ಅಂದರೆ, ಯಾವ ಯುಗದಲ್ಲಿ ಭಗವಂತನನ್ನು ಯಾವ ವರ್ಣ ಆಕಾರ ನಾಮಗಳಾಗಿ ನಾವು ಯಾವ ವಿಧಾನದಿಂದ ಮುಮುಕ್ಷುಗಳು ಆರಾಧಿಸಬೇಕು? ನೋಡಿ ಎಂಥ ಒಳ್ಳೆಯ ಪ್ರಶ್ನೆ. ನಮಗೆ ಹಾಗಲ್ಲ, ನಮಗೆ ದೇವ ಅಂದರೆ ದೇವ ಅಷ್ಟೇ, ದೇವನ ರೂಪ ಬರಲ್ಲ, ಗುಣ ಬರಲ್ಲ, ಕ್ರಿಯಾ ಬರಲ್ಲ, ಏನೂ ಇಲ್ಲ. ದೇವ ನಿನಗೆ ಶರಣು ಹೊಂದಿದ್ದೇನೆ ಅಂತ ಯಾವುದೇ ಇಲ್ಲದೆ ನಾವು ಮಾಡ್ತಿದ್ದೇವೆ. ಸ್ವಲ್ಪ ಜ್ಞಾನದಿಂದ ಪ್ರಬುದ್ಧರಾಗಿ ಅವರು ಕರಭಾಜನರು ಏನು ಹೇಳ್ತಾರೆ ಕೇಳೋಣ. ಅದಕ್ಕೆ ಉತ್ತರವಾಗಿ ಕರಭಾಜನರು ಹೇಳ್ತಾರೆ, ರಾಜನಿಗೆ ಹೇಳ್ತಾ ಇದ್ದಾರೆ, ಕೃತ, ತ್ರೇತ, ದ್ವಾಪರ, ಕಲಿ ಅನ್ನೋ 4 ಯುಗಗಳಿದೆಪ್ಪ. 4 ಯುಗದಲ್ಲಿ ಭಗವಂತ 4 ವಿಧವಾದ ಬಣ್ಣಗಳಿಂದ, ಅನೇಕ ರೂಪನಾಮಗಳಿಂದ ಅವತಾರ ಎತ್ತಿದ್ದಾನೆ, ಅನೇಕ ವಿಧಾನಗಳಿಂದ ಪೂಜಿಸಲ್ಪಡುತ್ತಾನೆ. ಇದನ್ನು ನಮ್ಮ ಮನಸ್ಸಿನಲ್ಲಿ ಬರೆದುಕೊಳ್ಳಬೇಕು. ಇದನ್ನು ನಾವು ಕರಭಾಜನರು ಹೇಳಿದರು. ಈ ಕರಭಾಜನರು ಹೇಳಬೇಕಾದ್ರೆ ಇದನ್ನು ಯಾರು ಹೇಳಿದ್ದವರಿಗೆ? ಋಷಭನಾಮಕನ ಉಪದೇಶವನ್ನು ಕರಭಾಜನರು ಜಗತ್ತಿಗೆ ತಿಳಿಸ್ತಾ ಇದ್ದಾರೆ. ಕೃತಯುಗದಲ್ಲಿ ಭಗವಂತ ಶುಕ್ಲವರ್ಣದಿಂದ ಅಂದರೆ ಬಿಳಿಯಾದ ವರ್ಣದಿಂದ ಚತುರ್ಬಾಹುಗಳಿಂದ ಯುಕ್ತನಾಗಿ ಜಡೆ, ನಾರು, ಮುಡಿ, ಕೃಷ್ಣಾಜಿನ, ಯಜ್ಞೋಪವೀತ, ಅಕ್ಷಮಾಲೆ, ದಂಡ, ಕಮಂಡಲಗಳನ್ನು ಧರಿಸಿ ಬ್ರಹ್ಮಚಾರಿಯಂತೆ ವೇಷ ಧರಿಸಿ ಬರ್ತಾನೆ ಕೃತಯುಗದಲ್ಲಿ. ಹೀಗೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಹೇಗೆ ಬರ್ತಾನಪ್ಪ? ತ್ರೇತಾಯುಗದಲ್ಲಿ ಭಗವಂತ ಕೆಂಪು ವರ್ಣದಿಂದ, ತ್ರೇತಾಯಾಮ್ ರಕ್ತವರ್ಣೋಸೌ ಅಂತ ಹೇಳ್ತಾರೆ. ಅಂದರೆ ತ್ರೇತಾಯುಗದಲ್ಲಿ ಕೆಂಪು ಬಣ್ಣದಿಂದ ಚತುರ್ಭುಜನಾಗಿ ಯಜ್ಞಾಂಗವಾದಂತಹ 3 ಎಳೆಯ ಉಡುದಾರವನ್ನು ಧರಿಸಿದ್ದಾನೆ. ಬಂಗಾರದ ಬಣ್ಣದ ಕೂದಲು ಇದೆ. ಋಕ್, ಯಜುಸ್, ಸಾಮ ಎಂಬ 3 ವೇದ ಪ್ರತಿಪಾದ್ಯವಾದಂತಹ ಯಜ್ಞಮೂರ್ತಿಯ ಸ್ವರೂಪವನ್ನು ಧರಿಸಿ ಕೈಯಲ್ಲಿ ಸೃಕ್, ಸ್ರುವ ಯಜ್ಞಾಂಗಗಳಿಂದ ಅವನು ಉಪಲಕ್ಷಿತನಾಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ದ್ವಾಪರದಲ್ಲಿ ಇನ್ನೂ ಬೇಕಾದಷ್ಟು ಹೇಳಿದ್ದಾರೆ ಕರಭಾಜನರು. ಆದರೆ ನಾವು ನೆನಪಿಟ್ಟುಕೊಳ್ಳೋದಕ್ಕೆ ಎಷ್ಟು ಬೇಕೋ, ಯಾವ ಯಾವ ವರ್ಣದಲ್ಲಿ ಭಗವಂತ ಬರ್ತಾನೆ ಅನ್ನೋದನ್ನು ಸ್ಮರಣೆ ಮಾಡಬೇಕು. ದ್ವಾಪರದಲ್ಲಿ ಭಗವಂತನ ವರ್ಣ ಶ್ಯಾಮಲ ವರ್ಣವಾಗಿರುತ್ತೆ, ಪೀತಾಂಬರಧಾರಿಯಾಗಿರ್ತಾನೆ, ತನ್ನದೇ ಆದ ಶಂಖ ಚಕ್ರಗಳಿಂದ ಯುಕ್ತವಾಗಿ, ನಿಜಾಯುಧ, ಯಾವುದೋ ಬೇರೆ ಆಯುಧ ಅಲ್ಲ, ತನ್ನದೇ ನಿಜಾಯುಧ ಅಂದರೆ ಏನು? ಅಲ್ಲ, ಶಂಖಚಕ್ರ ಆಯುಧ ಅಂದರೆ ಸರಿ, ನಿಜಾಯುಧ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ,
ತಾನೇ ಆ ರೂಪದಲ್ಲಿ ಇದ್ದಾನೆ. ಅವನು ಬೇರೆ ಅಲ್ಲ, ಅವನ ಆಯುಧ ಬೇರೆ ಅಲ್ಲ ಅನ್ನೋದನ್ನ ನಮಗೆ ತಿಳಿಸಬೇಕಾಗಿದೆ ಕರಭಾಜನರು. ಅದಕ್ಕೆ ನಿಜಾಯುಧ ಅಂತ ಭಾಗವತದಲ್ಲಿ ಪ್ರಯೋಗ ಮಾಡ್ತಾರೆ. ಲಕ್ಷ್ಮೀದೇವಿ ಆ ಆಕಾರದಲ್ಲಿ ಇದ್ದಾಳೆ. ಅದಕ್ಕೆ ಅಭಿಮಾನಿ ದೇವತೆಗಳು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಭಗವಂತ ಒಂದು ದ್ವಾಪರದಲ್ಲಿ ತನ್ನ ಒಂದು ಏನು ಆಯುಧ ಲಕ್ಷ್ಮೀದೇವಿಯಲ್ಲಿ ತಾನೇ ಆಕಾರದಲ್ಲಿ ನಿಂತಿರ್ತಾನೆ ಆಯುಧದಲ್ಲಿ ಅಂತ. ಈಗ ಕಲಿಯುಗಕ್ಕೆ ಬರೋಣ. ನಾವೆಲ್ಲ ಇರೋದು ಕಲಿಯುಗದಲ್ಲಿ. ಭಗವಂತ ಕಲಿಯುಗದಲ್ಲಿ ಯಾವ ವರ್ಣದಿಂದ ಬರ್ತಾನೆ ಅಂದರೆ, ಕಲಿಯುಗದಲ್ಲಿ ಭಗವಂತನ ವರ್ಣ ಇಂದ್ರನೀಲ ಮಣಿಯಂತೆ. ಅದಕ್ಕೆ ನೋಡಿ, ಕೃಷ್ಣನ ನಾವು ಇದನ್ನ ಹೇಳ್ತೀವಿ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಕೃಷ್ಣನ ಧ್ಯಾನ ಶ್ಲೋಕವನ್ನ ಹೇಳಿದಾಗ ನಮಗೆ ಅದರಲ್ಲಿ ನೀಲವರ್ಣನಾಗಿದ್ದಾನೆ ಕೃಷ್ಣ ಅಂತ ನಮಗೆ ಬರುತ್ತೆ. ಇಂದ್ರ ನೀಲ ಮಣಿಯಂತೆ ಬೆಳಗ್ತಾ ಇರ್ತಾನೆ. ಕೃಷ್ಣ ಎನ್ನುವ ನಾಮದಿಂದ ಆ ಒಂದು ಎಲ್ಲ ಹೃದಯಾಂಗಗಳನ್ನು ಕೌಸ್ತುಭಾದಿ, ಅವನ ಎಲ್ಲ ಅಂಗಗಳು ಭಗವಂತ ತನ್ನ ಎಲ್ಲ ಅಂಗಗಳಿಗೂ ತನ್ನನ್ನೇ ತಾನು ಆಭರಣವನ್ನಾಗಿ ಮಾಡಿಕೊಂಡಿರ್ತಾನೆ. ಅದನ್ನ ಕರಭಾಜನರು ಒಂದು ಸ್ತೋತ್ರ ಹೇಳ್ತಿದ್ರೆ, ಇದು ಸಾಕ್ಷಾತ್ ಋಷಭನಾಮಕ ಭಗವಂತ ಕರಭಾಜನರಿಗೆ ತನ್ನ ಎಲ್ಲ ಜ್ಞಾನಿ ಮಕ್ಕಳನ್ನ 100 ಜನ, ನಾ ಹೇಳಿದೆ ಆವಾಗಲೇ, ಧೃತರಾಷ್ಟ್ರನಿಗೂ 100 ಜನ ಮಕ್ಕಳು ಕುಪುತ್ರರಾದರು, ಆದರೆ ಋಷಭನಾಮಕ ಭಗವಂತನಿಗೆ ಸುಪುತ್ರರಾದರು. ಅದಕ್ಕಾಗಿ ನಾವು ಜಯಂತಿ ಮತ್ತು ಋಷಭದೇವನನ್ನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಬೇಕು. ಸ್ವಾಮಿ, ಸುಪುತ್ರರನ್ನ ಅನುಗ್ರಹಿಸು. ಹೇಗೆ ನೀನು ಯಥಾ ಉಪಾಸತೆ ತಥೈವ ಭವತಿ, ನಿನಗೆ 100 ಮಂದಿ ಮಕ್ಕಳು ಜ್ಞಾನಿ ಪುತ್ರರು ಆಗಿದ್ದಾರೆ. ಅಂತಹ ಜ್ಞಾನಿಗಳನ್ನು ಕೂಡಿಸಿಕೊಂಡು ಪ್ರತಿನಿತ್ಯ ಭಗವಂತ ಉಪದೇಶ ಮಾಡ್ತಿದ್ದ ಅಂತ ಭಾಗವತದಲ್ಲಿ ಕೇಳ್ತೀವಿ. ಆದರೆ ಏನು ಉಪದೇಶ ಮಾಡ್ತಿದ್ದ ಅನ್ನೋದನ್ನ ಹೇಳೋದಿಲ್ಲ. ಅದನ್ನ ನೋಡಿ, ಈಗ ನೇರವಾಗಿ ಹೇಳೋದಿಲ್ಲ, ಅದನ್ನ ಸುತ್ತಿ ಬಳಸಿ ಹೇಳುವುದು ಒಂದು. ಈ ಪರೋಕ್ಷ ಪ್ರಿಯರು ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ ಪ್ರಿಯರು ಪರೋಕ್ಷ ಪ್ರಿಯರು ಅಂತ. ಪ್ರತ್ಯಕ್ಷ ಪ್ರಿಯರು ನಾವೆಲ್ಲ, ನಮಗೆ ಪ್ರತ್ಯಕ್ಷವಾಗಿ ಇದು ಹೀಗೆ ಅಂತ ಹೇಳಿದ್ರೆ ಅರ್ಥ ಆಗೋದು. ಆದರೆ ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ಹಾಗಾಗಿ ಅವರು ಪರೋಕ್ಷವಾಗಿ ಭಗವಂತನ ಆ ಒಂದು ಉಪದೇಶವನ್ನ ದಾಖಲು ಮಾಡಿದ್ದಾರೆ. ಇದನ್ನ ನೀವೆಲ್ಲರೂ ದಯಮಾಡಿ ಇದನ್ನ ಬರೆದಿಟ್ಟುಕೊಳ್ಳಿ. ಪ್ರತಿನಿತ್ಯ ಕಲಿಯುಗದಲ್ಲಿ ಭಗವಂತ ಹೇಗೆ ಇದ್ದಾನೆ, ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿ ಕರಭಾಜನರು ನಮಗೆ ತಿಳಿಸಿಕೊಡ್ತಾರೆ. ಆ ಒಂದು ಶ್ಲೋಕ ಪರಮ ಪವಿತ್ರವಾದದ್ದು. ಈ ಶ್ಲೋಕ ಪ್ರತಿದಿನ ನಾವು ಕೃಷ್ಣ ಮಂತ್ರ ಜಪ ಇರ್ಬೋದು, ಯಾವುದೇ ಮಂತ್ರದ ಜಪ ಮಾಡುವಾಗ ಕಲಿಯುಗದಲ್ಲಿ ಭಗವಂತ ಹೇಗಿದ್ದಾನೆ ಅನ್ನೋದು ಚಿಂತನೆ ಮಾಡಿ ಧ್ಯಾನದ ಹಂತಕ್ಕೆ ನಾವು ಹೋಗಿಲ್ಲ, ಇನ್ನೂ ಶ್ರವಣದ ಹಂತವೇ ಬಂದಿಲ್ಲ ನಾವು. ಅಂದ ಮೇಲೆ ಮನನ ಧ್ಯಾನ ಇಲ್ಲ. ಆದರೆ ಅದನ್ನ ಉಚ್ಚಾರಣೆಯ ಹಂತವಾದರೂ ಇದೆ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವುದಕ್ಕೆ ಬರುತ್ತೆ. ಇದನ್ನ ನಾವು ತಿಳಿದುಕೊಳ್ಳೋಣ. ಧ್ಯೇಯಂ ಸದಾ ಪರಿಭವಗ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತ ಭಕ್ತ ಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ನೀವು ಯಾವುದೇ ಒಂದು ಗ್ರಾಮರ್ ಅಂದರೆ ವ್ಯಾಕರಣವನ್ನು ತಗೊಳ್ಳಿ, ವಂದಾಮಹೇ ಅನ್ನೋದು ನಮ್ಮ ವ್ಯಾಕರಣದಲ್ಲಿ ಇಲ್ಲ, ಆದರೆ ಅದು ವೇದದಲ್ಲಿ ಪ್ರಯೋಗ ಮಾಡುವಂತಹ ವ್ಯಾಕರಣ. ವಂದಾಮಹೇ ಪುರುಷತೆ ಚರಣಾರವಿಂದಂ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ನಿನ್ನ ಪಾದಾರವಿಂದಗಳು ನನಗೆ ಹೇಗಿದೆ ಗೊತ್ತಾ, ಪರಿಭವಗ್ನಂ ಅಂತ ಕರಭಾಜನರು ಹೇಳ್ತಾರೆ. ಈಗ ಋಷಭನಾಮಕ ಆ ಮಹಾಯೋಗಿಯಾದ ಋಷಭದೇವನನ್ನ ಅವನ ಮಗನಾದ ಕರಭಾಜನನ ಆ ಒಂದು ಜ್ಞಾನದ ಮೂಲಕವಾಗಿ ನಾವಿವತ್ತು ತಿಳಿತಾ ಇದ್ದೇವೆ ಅಂತ ತಿಳಿಬೇಕು. ಆ ಕರಭಾಜನರು ಹೇಳ್ತಾರೆ, ಪರಿಭವಗ್ನಂ ಅಂದ್ರೆ ನಿನ್ನ ಪಾದಾರವಿಂದಗಳು ಹೇಗಿದೆ ಗೊತ್ತಾ ಸ್ವಾಮಿ, ಅವಮಾನಾದಿ ಅನಿಷ್ಟ ಪರಿಹಾರಕಗಳು ಆಗಿದೆ. ನಾವು ಪ್ರತಿನಿತ್ಯ ಅವಮಾನ ಅನಿಷ್ಟಗಳು ಎಲ್ಲವೂ ನಮಗೆ ಇದೆ. ಆದರೆ ನಾವು ಈ ರೀತಿ ಧ್ಯಾನ ಮಾಡಿದ್ರೆ ದೇವ ನಾವು ಹೇಗೆ ಉಪಾಸನೆ ಮಾಡ್ತೀವಿ ಹಾಗೆ ಬರ್ತಾನೆ. ನಮಗೆ ಅಪಮಾನಗಳು ಬರ್ತಿದೆ ಅಂದ್ರೆ ಅದು ಕರ್ಮಾನುಸಾರ, ಆದರೆ ಅಪಮಾನಗಳು ಸಾಧನೆಗೆ ಪೂರಕವಾಗುವಂತೆ ಮಾಡೋದು ಈ ಒಂದು ಏನು ನಾವು ಈ ರೀತಿ ಧ್ಯಾನ ಮಾಡಿದ್ರೆ ಬರುತ್ತೆ. ಧ್ಯಾನ ಅಂದ್ರೆ ಇನ್ನೇನಿಲ್ಲ, ನಮ್ಮ ಮಕ್ಕಳನ್ನ ನೋಡಿ, ನಾವು ಎಲ್ಲೋ ಇರೋಂಥ ಮಕ್ಕಳನ್ನ ನೆನ್ಸ್ಕೋತೀವಿ, ಕಣ್ಣು ಮುಂದೆ ಬಂದು ನಿಂತಿರ್ತಾರೆ ರೀ. ನಾವು ಎಷ್ಟು ಅವರು ಏನು ಎಲ್ಲೋ ದೂರದ ದೇಶದಲ್ಲಿ ಇರ್ತಾರೆ, ಒಂದು ಚೂರು ಮನಸ್ಸಿಗೆ ಅವ್ರು ಬಂತು ಅಂದ್ರೆ ನಮ್ಮ ಕಣ್ಣ ಮುಂದೆ ಬಂದು ಮಾತನಾಡ್ತಾರೆ. ನಮ್ಮ ಕಣ್ಣ ಮುಂದೆ ಅನ್ಬೇಕಾದ್ರೆ ದೇವ ನನ್ನೊಳಗೆ ಇದ್ದಾನೆ, ನಾವು ನೆನೆಸಿಕೊಳ್ಳೋದಿಲ್ಲ ಅಷ್ಟೇ.
ಮಗನನ್ನು ನೆನೆಸಿಕೊಳ್ತೇವೆ, ದೇವನನ್ನು ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ದೇವನನ್ನು ಪ್ರತಿದಿನ ದೇವರ ಮುಂದೆ ನಿಂತು ಹೇಳೋಣ, ಇಲ್ಲಿ ಧ್ಯೇಯಂ ಸದಾ ಹೀಗೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಸದಾ ಹೀಗೆ ಚಿಂತಿಸಿ ಅಂತ ತಿಳಿಯೋಣ. ಪರಿಭವಗ್ನಂ, ಎಲ್ಲ ರೀತಿಯ ಅವಮಾನ ಅನಿಷ್ಟದ ಪರಿಹಾರಕ ನೀನೇ ಆಗಿದೆಯಾ. ಸಮಸ್ತ ಅಭೀಷ್ಟದೋಹಂ ಅಂದರೆ ನನ್ನ ಸಮಸ್ತ ಕಾಮನೆಗಳನ್ನು, ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ. ನೋಡಿ, ಕಾಮ ಮತ್ತು ಮೋಕ್ಷಗಳ ನಡುವೆ ಧರ್ಮ ಅರ್ಥ ಕಾಮ ಅನ್ನೋದು, ಧರ್ಮ ಮತ್ತು ಅರ್ಥದ ನಡುವೆ ಮೋಕ್ಷ, ಈ ಮೂರು ನಡುವೆ ಕಾಮವನ್ನು ಹಾಕಿದ್ದಾರೆ. ಅಂದರೆ ನನ್ನ ಸಕಲ ಕಾಮನೆಗಳು ಅಂದರೆ ಧರ್ಮಕ್ಕೆ ಸಮ್ಮತವಾದಂತಹ ಕಾಮನೆಗಳನ್ನು ಆ ಒಂದು ಭಗವಂತ ನೀನು ಪೂರೈಸುವಂತಹ ನೀನು ಕಾಮಧೇನುವಿನಂತೆ ಇದೆಯಾ. ಅದಕ್ಕೆ ನೋಡಿ ರಾಯರನ್ನ ಪೂಜ್ಯಾಯ ರಾಘವೇಂದ್ರಾಯ ಅದರಲ್ಲಿ ಕಾಮಧೇನವೇ ಅಂತ ಹೇಳ್ತಾರೆ. ಆ ಭಗವಂತನ ಸಂಪೂರ್ಣ ಸನ್ನಿಧಾನಕ್ಕೆ ಪಾತ್ರರು ಗುರುರಾಜರು, ಅದಕ್ಕಾಗಿ ಕಾಮಧೇನು ಅಂತ ಕರೀತಾರೆ. ಕರಭಾಜನರು ಅದನ್ನೇ ಹೇಳ್ತಿದ್ದಾರೆ, ನೀನು ನನಗೆ ಎಲ್ಲ ಕಾಮನೆಗಳನ್ನು ಕೊಡುವಂತಹ ಕಾಮಧೇನುವಿನಂತೆ ಇದೆಯಾ. ಅಭೀಷ್ಟ ದೋಹಂ, ಇಲ್ಲಿ ಮುಂದೆ ಹೇಳ್ತಾರೆ ತೀರ್ಥಾಸ್ಪದಂ ಶಿವ ವಿರಿಂಚಿ ನುತಂ ಶರಣ್ಯಂ. ತೀರ್ಥಾಸ್ಪದಂ, ಪುಣ್ಯವಾದಂತಹ ತೀರ್ಥಗಳಿಗೆ ಆಶ್ರಯನಾಗಿದೆಯಾ ಅಂದರೆ ಗಂಗಾ ಜನಕನಾಗಿದ್ದೀಯಾ. ಇದರಲ್ಲಿ ಕೆಲವೊಂದು ಬರೆದುಕೊಂಡು ಕೆಲವೊಂದು ಅಂಶಗಳನ್ನಾದರೂ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ತೀರ್ಥಾಸ್ಪದಂ, ತೀರ್ಥ ಗಂಗಾದಿ ತೀರ್ಥಗಳು, ನಾವಿಷ್ಟು ಪಾಪ ಮಾಡ್ತೀವಲ್ಲ, ಪಾಪ ಪರಿಹಾರಕ್ಕಾಗಿ ಭಗವಂತ ಗಂಗೆಯನ್ನ ತಂದಿಟ್ಟಿದ್ದಾನೆ ಪ್ರಪಂಚದಲ್ಲಿ. ಗಂಗಾದೇವಿ ಕೇವಲ ಇದರಲ್ಲಿ ಮೇಲಿನ ಲೋಕಗಳಲ್ಲಿ ಇದ್ದಾಳೆ ಅಂತ ತಿಳಿಬಾರ್ದು, ಇಲ್ಲಿಗೂ ಹರಿದು ಬಂದಿದ್ದಾಳೆ ಅಂದರೆ ಆ ಹರಿಯುವ ವೇಗದ ದಿಕ್ಕನ್ನು ನಿರ್ಧರಿಸುವವನು ಭಗವಂತನಾಗಿದ್ದಾನೆ. ನಾವು ನಮ್ಮ ಜೀವನಕ್ಕೆ ನಾವು ಎಲ್ಲೋ ಹೋಗಬೇಕು ಅಂತ ಹೊರಡ್ತೀವಿ, ಇನ್ನೆಲ್ಲೋ ಹೋಗಿರ್ತೀವಿ. ಅಂದರೆ ಏನೋ ನಮ್ಮ ಜೀವನದ ದಿಕ್ಕು ನಾವೆಲ್ಲ ನಿರ್ಣಯಿಸ್ತಿರೋದು, ಒಳಗಡೆ ನಿಂತು ದೇವ ಇದೇ ರೀತಿಯಲ್ಲಿ ಹೋಗು ಅಂತ ಕರೆದುಕೊಂಡು ಹೋಗ್ತಾ ಇದ್ದಾನಲ್ಲ. ಹಾಗೆ ತೀರ್ಥಾಸ್ಪದಂ, ಎಲ್ಲ ತೀರ್ಥಗಳು ಭಗವಂತ ಏನೇನು ನಮಗೆ ಕೊಟ್ಟಿದ್ದಾನ, ಗಂಗಾದಿ ಸಕಲ ತೀರ್ಥಗಳು ಯಾವ ಒಂದು ಮಾರ್ಗದಲ್ಲಿ ಹರಿಯಬೇಕು ಅನ್ನೋದು ಭಗವಂತ ನಿರ್ಧಾರ ಮಾಡಿದ್ದಾನೆ. ಅಂತಹ ತೀರ್ಥಾಸ್ಪದಂ ಶಿವ ವಿರಿಂಚಿ ನುತಂ ಶರಣ್ಯಂ, ನೀನು ಸರ್ವೋತ್ತಮ ಅನ್ನೋದನ್ನು ಕರಭಾಜನರು ಹೇಳ್ತಿದ್ದಾರೆ. ಕೊನೆಗೆ ವಂದಾಮಹೇ, ಸ್ವಾಮಿ ನಿನಗೆ ವಂದನೆಯನ್ನ ಮಾಡ್ತೀನಿ ಅಂದರೆ ಪ್ರಣಾಮಗಳನ್ನು ಮಾಡ್ತೇನೆ. ಪ್ರಣಾಮ ಅಂದರೆ ನಾವು ಮೊನ್ನೆ ತಿಳಿದ್ವಿ, ಎಲ್ಲಿ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ, ಈ ರೀತಿ ಈ ಅಷ್ಟಾಂಗಗಳಿಂದ ಕೂಡಿದ್ದು ಪ್ರಣಾಮ. ವಂದಾಮಹೇ ಪುರುಷತೆ, ಪುರುಷ ಭಗವಂತ ಪುರಿಂ ಶೇತೆ ಇತಿ ಪುರುಷ. ಇಂತಹ ದೇಹಾಖ್ಯ ಪುರಿಯಲ್ಲಿ ಅಂದರೆ ನಮ್ಮ ಈ ಒಂದು ಸ್ಥೂಲ ದೇಹ ಅಷ್ಟೇ ಅಲ್ಲ, ಸ್ವರೂಪ ದೇಹವೆಂಬ ಪುರದಲ್ಲಿ ಒಂದರಲ್ಲಿ ಪುರಿಂ ಶೇತೆ, ಮಲಗಿದ್ದಾನೆ. ಅಂದರೆ ನಮ್ಮಲ್ಲಿ ಮಲಗಿರೋದು ಅಂದರೆ ಏನರ್ಥ ಅಲ್ಲ ರೀ, ಎದ್ದಿದ್ದಾನೆ ಕೂತಿದ್ದಾನೆ ಅಂತ ಹೇಳ್ಬೋದಿತ್ತು, ಮಲಗಿದ್ದಾನೆ ಅಂತ ಯಾಕ್ರಿ ಹೇಳ್ತಾರೆ ಅಂದರೆ, ನಾವು ಮಲಗೋದು ಯಾವಾಗ, ಈಗ ಎಷ್ಟೋ ಇನ್ನು ನಾಡಿದ್ದು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ಒಂದು 100 ಜನನ ಆಹ್ವಾನ ಮಾಡಿದ್ದೀವಿ. ನಾವು ಇವತ್ತೇನು ಮಾಡ್ತೀವಿ, ಇವತ್ತೇ ಹೋಗಿ ಎಲ್ಲ ಅರ್ಶಿನ ಕುಂಕುಮ ತಟ್ಟೆ ಇಟ್ಕೊಂಡು ಬೀದಿ ಬಾಗ್ಲಲ್ಲಿ ನಿಂತ್ಕೋತೀವಲ್ಲ, ಇಲ್ಲ ನಾಡಿದ್ರಿ ಇನ್ನೂ ಫಂಕ್ಷನ್ ಅಂತ ಆರಾಮಾಗಿ ಹೇಗೆ ಮಲಗ್ತೀವಿ. ಅಂದರೆ ಆ ಒಂದು ಮಲಗುವಿಕೆ ಅನ್ನೋದಿದೆಯಲ್ಲ, ನನ್ನ ಭಕ್ತರು ಎಷ್ಟು ಹೊತ್ತಿಗೆ ಅವರು ಜ್ಞಾನಿಗಳಾಗಲಿ ನಾನು ಕಾಯ್ತೇನೆ ಅಂತ ಹೇಳಿ ಭಗವಂತ ಮಲಗಿದ್ದಾನೆ. ಪುರಿಂ ಶೇತೆ ಇತಿ ಪುರುಷ. ಇಂಥ ವಂದಾಮಹೆ ಪುರುಷತೆ, 3 ರೀತಿಯ ಪುರುಷರಿದ್ದಾರೆ. ಎಲ್ಲ ಪುರುಷರಿಗೂ ಸೇರಿಸಿ ಹೇಳ್ತಾ ಇದ್ದಾರೆ ಚರಣಾರವಿಂದಂ. ಸ್ವಾಮಿ ನಿನ್ನ ಚರಣಾರವಿಂದಂತೆ ಇರುವಂತಹ ಇಂತಹ ಜ್ಞಾನಿಗಳನ್ನು ನಾನು ವಂದಾಮಹೇ, ನಾನು ನೆನೆಯುತ್ತೇನೆ, ನಮಸ್ಕರಿಸುತ್ತೇನೆ. ಧ್ಯೇಯಂ ಸದಾ ಪರಿಭವಗ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವ ವಿರಿಂಚಿನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತ ಭಕ್ತ ಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಈ ರೀತಿಯಾಗಿ ಧ್ಯಾನ ಮಾಡುವಂಥ ಕರಭಾಜನರು ಹೇಳಿದ್ದಾರೆ. ಈಗ ಯಾವುದೇ ಋಷಿ ಮುನಿಗಳ ಬಗ್ಗೆ ತಿಳಿಬೇಕಾದ್ರೆ ಅವರ ಚರಿತ್ರೆ ತಿಳಿತೀವಿ, ಆದರೆ ಭಗವಂತನ ಚರಿತ್ರೆ ಅಪಾರವಾದದ್ದು. ಅವನ ಏನು ಉಪದೇಶ ಕೊಟ್ಟಿದ್ದಾನೆ ಅಂತ ತಿಳಿಯೋದು ಆ ಒಂದು ಚರಿತ್ರೆಯಲ್ಲಿ.
ಪರಮ ಮುಖ್ಯವಾದಂತಹ ಅಂಗ ಅಂತ ತಿಳಿದು ಕರಭಾಜನರು ಹೇಳಿದಂತಹ ಈ ಒಂದು ಶ್ಲೋಕವನ್ನು ನಾವು ಋಷಭದೇವನ ಬಗ್ಗೆ ತಿಳಿದಿದ್ದೇವೆ, ಜಯಂತೀ ದೇವಿಯ ಬಗ್ಗೆ ತಿಳಿತಾ ಇದ್ದೀವಿ ಅಂದರೆ ಈ ಶ್ಲೋಕವನ್ನು ತಿಳಿದರೆ ಅದು ನಮಗೆ ಒಂದು ಜೀವನದಲ್ಲಿ ಸಾರ್ಥಕತೆ ತಂದು ಕೊಡುತ್ತೆ ಅಂತ ಹೇಳಿ ಇದನ್ನು ಪ್ರತಿನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಹೀಗೆ ಋಷಭದೇವ ಯಾವುದೇ ರೀತಿಯ ಕರ್ಮಗಳಿಗೆ ವಶನಾಗಿಲ್ಲ. ಕರ್ಮಗಳು ಅಂದ್ರೇನು? ಕರ್ಮಗಳಿಗೆ ನಿಯಾಮಕ, ಕರ್ಮಜ್ಞ, ಕರ್ಮೇಶ, ಕರ್ಮ ಪ್ರವರ್ತಕ, ಕರ್ಮ ಫಲದಾತ, ಕರ್ಮಸ್ಥ ಅಂತ ಏನು ಜಗನ್ನಾಥದಾಸರು ಹೇಳ್ತಾರೋ ಹಾಗೆ ಆ ಒಂದು ಕರ್ಮಕ್ಕೆ ನಿಯಾಮಕನಾದ ಭಗವಂತ ರಾಗದ್ವೇಷಾದಿಗಳನ್ನು ಹೇಗೆ ಬಿಡೋದು, ತನ್ನ ಸಮೀಪಕ್ಕೆ ಬಂದವರನ್ನು ಎಲ್ಲರ ರಾಗದ್ವೇಷಾದಿಗಳನ್ನು ಹೋಗಲಾಡಿಸ್ತಿದ್ದ. ಇಂತಹ ಪುರುಷಾರ್ಥಗಳನ್ನು, ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳನ್ನು ಆ ಒಂದು ಸಿದ್ಧಿಸಬೇಕು, ಸಾಧಿಸಬೇಕು ಅಂತ ಹೇಳಬೇಕಾದ್ರೆ ಆ ಮಾರ್ಗವನ್ನು ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ದ. ಭೂಸಂಚಾರ ಮಾಡಿದ, ಪ್ರಭುವಿನಲ್ಲಿ ಪೂರ್ಣವಾದ ಭಕ್ತಿಯನ್ನು ಮಾಡುತ್ತಾ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಂತಹ ಕ್ರಮವನ್ನು ಋಷಭದೇವ ತಿಳಿಸಿಕೊಟ್ಟು ಮಕ್ಕಳಿಗೆ ಮೋಕ್ಷ ಧರ್ಮವನ್ನು ಬೋಧಿಸಿ, ಇದು ಬಹಳ ಪರಮ ಮುಖ್ಯವಾದದ್ದು. ನಾವು ಸಾಧನೆ ಮಾಡ್ತೀವಿ, ನಮ್ಮ ಮಕ್ಕಳು ಹೇಗಾದರೂ ಇಲ್ಲಿ ನೋಡಿ, ಭಿನ್ನ ಜೀವ ಭಿನ್ನ ಕರ್ಮ, ಅವ್ರು ಏನೋ ಅವ್ರ ಕರ್ಮಾನುಸಾರ ಅವ್ರ ಬದುಕು ಅಂತ ನಾವು ಕೈ ಚೆಲ್ಲಿ ಕುಳಿತಿರ್ತೀವಿ. ಆದರೆ ಋಷಭದೇವ ತನ್ನ ಎಲ್ಲ ಮಕ್ಕಳಿಗೆ ಬೋಧಿಸಿ ಎಂಥ ಒಂದು ಯೋಗ್ಯತಾ ನೋಡಿ. ನಾವು ಭಗವಂತ ಅನ್ನೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನೋಡಿದಾಗ ಅಂಥ ಯೋಗ ಯಾರಿಗುಂಟು, ಯಾರಿಗಿಲ್ಲ. ನಾನು ಸಾಧನೆ ಮಾಡೋದಲ್ಲ, ನನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ನಾನು ಉಪದೇಶ ಮಾಡಿ ಅವರನ್ನು ಸಾಧನಾ ಮಾರ್ಗದಲ್ಲಿ ಇಡುವಂತಹ ಯೋಗ, ಎಂಥ ಯೋಗ ಇದೆ. ಅಂಥ ಯೋಗವನ್ನು ಋಷಭದೇವ ಮಾಡಿ ತೋರಿಸಿದ್ದಾನೆ. ಅವಧೂತ ಮಾರ್ಗವನ್ನು ಹಿಡಿದು ಬಿಟ್ಟ. ಆ ನಂತರ ಕೊನೆಯಲ್ಲಿ ಈಗ ಎಲ್ಲ ಯೋಗ ವ್ರತಗಳನ್ನು ಹಿಡಿದು ಆಚರಿಸಿ ಭೂಮಂಡಲವನ್ನು ಮತ್ತೆ ಮತ್ತೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಕೊನೆಗೆ ಇವತ್ತಿನ ದಿನವೂ ಈ ಕ್ಷಣವೂ ಋಷಭದೇವ ಎಲ್ಲಿದ್ದಾನೆ ಅಂದರೆ ಹಿಮಾಲಯದ ಹೇಮಕೂಟವೆಂಬ ಪರ್ವತದಲ್ಲಿ ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ ಋಷಭದೇವ. ಈ ಪರ್ವತಕ್ಕೆ ಋಷಭ ಪರ್ವತ ಅಂತಲೇ ಹೆಸರು. ನಾವು ಹಿಮಾಲಯಕ್ಕೆ ಹೋಗಿದ್ದೀವಿ, ಎಲ್ಲಿ ಋಷಭ ಪರ್ವತ ನಾವು ನೋಡಿಲ್ವಲ್ಲ ಅಂದರೆ ನಮಗೆ ಆ ಒಂದು ಕಣ್ಣಿಗೆ ಕಾಣುವಂತಹ ಕೆಲವೊಂದು ಪರ್ವತಾಭಿಮಾನಿಗಳು ನಮ್ಮ ಕಣ್ಣಿಗೆ ಕಾಣದಂತೆ ಈ ಒಂದು ಪಾಪಿ ಎಲ್ಲ ಪ್ರತಿನಿತ್ಯ ಪಾಪಗಳನ್ನು ಮಾಡುವ ಇಂತಹ ಭೌತಿಕ ಚಕ್ಷುಸ್ಸಿಗೆ ಕಾಣೋದಿಲ್ಲ. ಆದರೆ ಇವತ್ತಿಗೂ ಋಷಭ ಪರ್ವತವಿದೆ. ಅಲ್ಲಿ ಋಷಭನೊಡನೆ ಸಂಭಾಷಣೆ ಮಾಡಲು, ಜ್ಞಾನವನ್ನು ಪಡೆದುಕೊಳ್ಳಲು ಅನೇಕ ಋಷಿಮುನಿಗಳು ಹಿಂದೆಯೂ ಬರ್ತಾ ಇದ್ರು. ಒಂದು ಸಲ ಏನಾಯಿತು, ಋಷಭನ ಆ ತಪಸ್ವಿಗಳೊಡನೆ ಸಂವಾದ ಮಾಡ್ತಿದ್ದಾನೆ, ಚರ್ಚೆ ಆಗ್ತಾ ಇದೆ, ಎಲ್ಲರೂ ಜ್ಞಾನದ ಒಂದು ಉತ್ತುಂಗದಲ್ಲಿದ್ದಾರೆ. ಆಗ ಪರ್ವತಾರೋಹಿ ಯಾತ್ರಿಕರು ಅಲ್ಲಿಗೆ ಬರ್ತಾರೆ. ಇವತ್ತಲ್ಲ, ಅವತ್ತಿನ ಕಾಲದಿಂದಲೂ ಪರ್ವತವನ್ನು ಹತ್ತುವಂಥ ಯಾತ್ರಿಕರು ಇದ್ರು. ಅವ್ರದ್ದು ಏನೂ ಇಲ್ಲ ಉದ್ದೇಶ, ಪರ್ವತವನ್ನು ಹತ್ತಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ತಿಳಿದಕ್ಕಂಥವ್ರು. ಅವ್ರು ಹತ್ತುತ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಹತ್ತುವಾಗ ತಮ್ಮಲ್ಲೇ ಹರಟೆ ಹೊಡಿತಾ, ಜೀವ ಜಡಗಳ ಬಗ್ಗೆ ಮಾತನಾಡ್ತಾ, ಗಲಾಟೆ ಮಾಡ್ತಾ ಬರ್ತಾ ಇದ್ದಾರೆ. ಆ ಗಲಾಟೆಯಿಂದಾಗಿ ಋಷಭನಿಗೆ ಹಾಗೂ ತಪಸ್ವಿಗಳಿಗೆ ಪ್ರತಿಬಂಧಕ ಉಂಟಾಗತ್ತೆ. ಆಗ ಅವನು ಋಷಭದೇವ ಭಗವಂತ ಪರ್ವತರಾಜನನ್ನು ಆ ಕ್ಷಣ ಕರೆದು ಇನ್ನು ಮೇಲೆ ಈ ಪರ್ವತದ ಮೇಲೆ ಯಾರಾದರೂ ಬಂದು ಅನವಶ್ಯಕವಾದಂತಹ ಮಾತನಾಡಿದರೆ ಅವರ ಮೇಲೆ ಕಲ್ಲಿನ ಮಳೆಗರೆ ಅವರು ಮಾತನಾಡುವುದನ್ನು ಮೊದಲಿಗೆ ನಿಲ್ಲಿಸು ಅಂತ ಪರ್ವತರಾಜನಿಗೆ ಆ ಒಂದು ಆದೇಶ ಮಾಡ್ತಾರೆ ಋಷಭದೇವರು. ಅಲ್ಲಿರೋ ವಾಯುದೇವರಿಗೆ ಒಂದು ಶಬ್ದ ನಿಶ್ಶಬ್ದವಾಗಿ ನೀನು ಸಂಚಾರ ಮಾಡಬೇಕು, ಶಬ್ದವೇ ಇರಬಾರದು ಅಂತ ವಾಯುದೇವನಿಗೆ ಆಜ್ಞೆ ಮಾಡ್ದ. ಈಗಲೂ ತಪಶ್ಚರಣೆ ಮಾಡಿದವರು ಮತ್ತು ನಿಯಮ ವ್ರತಾನುಷ್ಠಾನ ಇಲ್ಲದೆ ಆ ಪರ್ವತವನ್ನು ಹತ್ತಕ್ಕೆ ಸಾಧ್ಯವೇ ಇಲ್ಲ. ಋಷಭ ಪರ್ವತ ಇದೆ, ಅದಲ್ಲಿ ಹೇಳ್ತಾರೆ ಈ ಪರ್ವತದಲ್ಲಿ ಹತ್ತುವಾಗ ದೇವರ ಸ್ಮರಣೆ ಮಾಡಿ ಹತ್ತಬೇಕು ಅಂತಾರೆ. ಆದರೆ ಹಾಗೇ ಹತ್ತೀವಿ ಅಂತ ಹೋದರೆ ಇದ್ದಕ್ಕಿದ್ದಂತೆ ಮೋಡ ಬರುತ್ತೆ, ಆನೆ ಕಲ್ಲಿನ ಮಳೆ ಸುರಿಯುತ್ತೆ. ಅದರಿಂದ ಯಾತ್ರಿಕರಲ್ಲಿ ಹೋಗೋದೇ ಇಲ್ಲ. ಅಪ್ಪ ನಮ್ಮ ದೇವರು ಸ್ಮರಣೆನೇ ಬರೋದಿಲ್ಲ, ಆ ಋಷಭ ಪರ್ವತವೇ ಬೇಡ. ನೋಡಿ ದೇವರು ಹೇಗೆ ದೂರ ಇಟ್ಟಿದ್ದಾನೆ ಅಂದರೆ, ನಾವು ಸಾಮ ದಾನ ಭೇದ ದಂಡ ಯಾವುದೇ ಆಗಲಿ ಯಾವುದೋ ಒಂದು ಉಪಾಯದಿಂದ ನಾವು ಸಜ್ಜನರ ಸಂಘದಲ್ಲಿ ಇರಬೇಕು ಅನ್ನೋದನ್ನು ಋಷಭ ತೋರಿಸಿಕೊಟ್ಟಿದ್ದಾನೆ. ಅವನು ಋಷಭದೇವರ ಒಂದು ಪ್ರಸಿದ್ಧವಾದಂತಹ ಒಂದು ಕಥೆ ಇದೆ. ಅದರಲ್ಲಿ ಆಶ್ರಯಿಸಿದವರನ್ನು ಋಷಭದೇವ ಹೇಗೆ ಉದ್ಧಾರ ಮಾಡಿದ ಅಂತ. ಹಿಂದೆ ಒಬ್ಬ ಉಜ್ಜಯಿನಿ ಅಂತ ಒಂದು ರಾಜ್ಯ ಇತ್ತು, ಅದರಲ್ಲಿ ಒಬ್ಬ ದುರಾಚಾರಿಯಾದ ಒಬ್ಬ ಬ್ರಾಹ್ಮಣ ಇದ್ದ. ನೋಡಿ
ಸದಾಚಾರಿಯಾದ ಬ್ರಾಹ್ಮಣ ಜನ್ಮ ಅನ್ನೋದೇ ಸದಾಚಾರಕ್ಕಾಗಿ. ಆದರೆ ಆ ಬ್ರಾಹ್ಮಣ ಜನ್ಮ ಬಂದರೂ ದುರಾಚಾರಿಯಾದರೆ ಬ್ರಾಹ್ಮಣ ಜನ್ಮ ಎಷ್ಟು ವ್ಯರ್ಥವಾಗಿ ಕಳೆದು ಹೋಗುತ್ತೆ. ಆದರೆ ಅವನು ಸ್ನಾನ ಸಂಧ್ಯಾ ವಂದನೆ ಯಾವುದನ್ನು ಮಾಡದೆ ಒಂದು ಪಿಂಗಳೆ ಅನ್ನೋ ಒಂದು ವೇಶ್ಯಾಸ್ತ್ರೀಯೊಡನೆ ಸದಾ ಕಾಲ ರಮಿಸ್ತಾ ಇದ್ದ. ಆದರೆ ಆ ಯೋಗದಿಂದ ಬ್ರಾಹ್ಮಣ ಜನ್ಮ ಬರೋದಿದೆಯಲ್ಲ, ಅದು ಯೋಗದಿಂದ ಬಂದಿದೆ. ಆ ಯೋಗಿಯಾದಂಥ ಮಹಾಯೋಗಿ ಋಷಭದೇವನ ಕಣ್ಣಿಗೆ ಅವರು ಬೀಳ್ತಾರೆ. ಆಗ ಅವರನ್ನು ನೋಡಿದ ತಕ್ಷಣ ಇವನ ಎಲ್ಲ ದುಷ್ಕರ್ಮಗಳಲ್ಲಿ ಏನು ತತ್ವಾಭಿಮಾನಿ ದೈತ್ಯರು ಮಾಡಿಸ್ತಾ ಇದ್ರಲ್ಲ, ಅವರೆಲ್ಲರ ಕಣ್ಣಿಗೆ ಒಂದು ಮಹಾ ಬೆಂಕಿಯಂತೆ ಕಾಣ್ತಾನೆ. ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳು ಪ್ರೇರಣೆ ಮಾಡೇ ಬಿಟ್ರು ಆ ಒಂದು ಬ್ರಾಹ್ಮಣನಿಗೋ ಆಗ ಆ ವೇಶ್ಯೆಗೋ. ಆಗ ಅವರು ಭಕ್ತಿ ಭಾವದಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಸಿ ತಮ್ಮ ಮನೆಗೆ ಬನ್ನಿ ಆತಿಥ್ಯವನ್ನು ಸ್ವೀಕರಿಸಿ, ಎಲ್ಲಿ ದುರಾಚಾರ್ಯದ ಬ್ರಾಹ್ಮಣ, ಎಲ್ಲಿ ವೇಶ್ಯಾಸ್ತ್ರೀ, ಭಗವಂತ ಎಲ್ಲಿ? ಆದರೆ ಆ ಕ್ಷಣ ಭಕ್ತಿಪೂರ್ವಕವಾಗಿ ಕರೆದ್ರೆ ಬಂದ ಋಷಭದೇವ. ಉತ್ತಮವಾದಂತಹ ಪೀಠವನ್ನು ಕೊಟ್ಟರು, ಷೋಡಶೋಪಚಾರಗಳಿಂದ ಪೂಜೆ ಮಾಡಿದರು, ಹಲವು ಬಗೆಯ ಪಕ್ವಾನ್ನಗಳನ್ನು ಆ ಯೋಗಿಯಾದಂತಹ ಋಷಭದೇವನಿಗೆ ಉಣಬಡಿಸ್ತಾರೆ. ಆಗ ಭಗವಂತ ವಿಧಿಬದ್ಧನಲ್ಲ, ವಿಧಿ ನಿಯಾಮಕ. ಅವನು ಹೇಗೆ ಹೋದರಿ, ಅವನು ಯೋಗಿಯಾಗಿ ಋಷಿಯಾಗಿ ಅಲ್ಲಿ ಹೋದ ಅಂದರೆ ಭಗವಂತನ ಸೃಷ್ಟಿ. ನಾವು ಎಂಥ ಪಾಪ ಕರ್ಮ ಇರೋ ನಮ್ಮ ಮನೆಗೆ ಬರ್ತಾನೆ ಅಂದಮೇಲೆ ಅವನು ಆಗಿನ ಕಾಲದ ಬ್ರಾಹ್ಮಣ, ಕೃತಯುಗದ ದುರಾಚಾರಿಯಾಗಿದ್ರು, ಇಂದಿನ ಸದಾಚಾರಿಗೆ ಅವನು ಸಮನಾಗಿದ್ದ ಅಂತ ತಿಳಿಬೇಕು. ಹಾಗೆ ಮಂಚದ ಮೇಲೆ ಎಲ್ಲ ರೀತಿಯ ಮೆತ್ತಗಿರುವ ಪಲ್ಲಂಗವನ್ನು ಸಿದ್ಧಪಡಿಸಿ ಅವರಿಗೆ ನಿದ್ರೆ ಬರುವವರೆಗೂ ಗಾಳಿಯನ್ನು ಬೀಸ್ತಾ ಕಾಲನ್ನು ಒತ್ತುತ್ತಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರಿಗೂ ಇನ್ನೆಂಥ ಸುಕರ್ಮಗಳು ಅವರಿಗೆ ಫಲ ಕೊಟ್ಟಿರಬೇಕು. ಆಮೇಲೆ ಸೂರ್ಯೋದಯವಾದ ಮೇಲೆ ಋಷಭಯೋಗಿಗಳು ಹೊರಟು ಬಿಡ್ತಾರೆ. ಆಮೇಲೆ ಕಾಲಕ್ರಮದಲ್ಲಿ ಅವರಿಬ್ಬರು ಮರಣ ಹೊಂದುತ್ತಾರೆ. ಅದು ಮುಂದಿನ ಜನ್ಮದಲ್ಲಿ ಅದೇ ವೇಶ್ಯೆ, ಅವಳು ಸುಮತಿ ಎನ್ನುವ ಹೆಸರಿನಲ್ಲಿ ದಶಾರ್ಣ ದೇಶದ ಅಧಿಪತಿಯಾದಂತಹ ವಜ್ರಬಾಹುವಿನ ಮಡದಿಯಾಗ್ತಾಳೆ. ಆ ಬ್ರಾಹ್ಮಣ, ದುರಾಚಾರ್ಯದ ಬ್ರಾಹ್ಮಣ ಏನಿದ್ನಲ್ಲ, ಅವನು ಅವಳ ಮಗನಾಗಿ ಜನಿಸಿದ. ಅದಕ್ಕೆ ಹೇಳೋದು ಇವನು ಮಗ, ಇವನು ಗಂಡ, ಇದು ಎಲ್ಲ ಈ ಜನ್ಮದ್ದು. ಹಿಂದೆ ಇದೇ ಮಗ ನನಗೆ ಹಿಂದಿನ ಜನ್ಮದಲ್ಲಿ ಶತ್ರುವೂ ಆಗಿರ್ಬೋದು, ಮಿತ್ರನೂ ಆಗಿರ್ಬೋದು, ಏನಾಗಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಸದಾಚಾರಿಯಾಗಿ ನೀನು ಯಥಾರ್ಥ ಜ್ಞಾನವನ್ನು ತಿಳಿದುಕೋ ಅಂತ ನಮಗೆ ಹಿರಿಯರು ಹೇಳ್ತಾನೆ ಇರ್ತಾರೆ. ಹೀಗೆ ಸುಮತಿ ಆ ಒಂದು ಮಗನಾಗಿ ಆ ಬ್ರಾಹ್ಮಣ ಅವತಾರ ಆ ಒಳಗಡೆ ಜನಿಸಿದ. ಆದರೆ ಆ ಸುಮತಿಗೆ ಒಬ್ಬ ಸವತಿ ಇದ್ಲು. ಅವಳು ಮತ್ಸರದಿಂದ ವಿಷವನ್ನು ಹಾಕಿಬಿಟ್ಲು ಸುಮತಿಗೆ. ಅವಳು ತಿನ್ನುವ ಅನ್ನದಲ್ಲಿ ವಿಷ ಆಗೋಗಿದೆ. ಆಗ ಸುಮತಿಯ ಮೈಯೆಲ್ಲ ಅದು ಎಂತಹ ವಿಷ ಅಂದರೆ ಮೈಯೆಲ್ಲ ವ್ರಣವಾಗೋಗಿದೆ, ಹುಣ್ಣುಗಳಾಗಿದೆ. ಆ ಹುಣ್ಣುಗಳಾದಂತಹ ಸುಮತಿ ತನ್ನ ಮಗುವಿಗೆ ಹಾಲು ಕುಡಿಸ್ತಾ ಆ ಮಗುವಿಗೂ ಅದೇ ರೋಗ ಬಂದುಬಿಡ್ತು. ಬಂದಾಗ ಆ ಮಗುವಿನ ಮೈಯಲ್ಲೂ ವಿಷ ಸೇರಿದೆ, ಎಲ್ಲ ಮೈಯಾದ್ಯಂತ ಹುಣ್ಣುಗಳಾಗಿದೆ. ರಾಜ ಬಹಳ ಕಾಲ ಬಹು ಧನವನ್ನು ವ್ಯಯ ಮಾಡ್ತಾನೆ, ಮಾಡಿ ವೈದ್ಯರಿಂದ ಚಿಕಿತ್ಸೆ ಮಾಡಿಸ್ತಾನೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಅಂಥ ದುರಾಚಾರದ ದುಷ್ಕರ್ಮದ ಫಲವನ್ನು ಅವರಿಬ್ಬರು ಉಣ್ತಾ ಇದ್ದಾರೆ. ಆ ತಾಯಿ ಮಕ್ಕಳಿಗೆ ಏನು ಬಹಳವಾಗಿ ಆಕ್ರಂದನ ಮಾಡ್ತಿರ್ತಾರೆ, ಅದನ್ನು ಕೇಳಲಾರದೆ ರಾಜ ಏನು ಮಾಡ್ತಾನೆ, ಜಿಗುಪ್ಸೆ ಬಂದ್ಬಿಡುತ್ತೆ. ಏನಪ್ಪ ದಿನ ಬೆಳಗಾದರೆ ಈ ರೀತಿ ಆಕ್ರಂದನ ಕೇಳಬೇಕು ಅಂದರೆ ಹೇಗೆ ಅಂತ ಹೇಳಿ ಇವರು ಆಗ ರಾಜ ನೋಡಿ ಅಂತ ಹಿಂದಿನ ರಾಜರು ಯಾವ ರೀತಿ ಯೋಚನೆ ಮಾಡ್ತಾರೆ, ಇವರು ಬಹಳ ಮಹಾದೋಷಿಗಳಾಗಿದ್ದಾರೆ, ಈ ಪಾಪಗಳನ್ನು ಇವರು ಅನುಭೋಗಿಸೋದಲ್ಲದೆ ಇವರು ಈ ಶರೀರವನ್ನು ಬಿಡೋದಿಲ್ಲ. ಅಂದರೆ ನಾವು ಹೇಳ್ತೀವಲ್ವಾ ಪಾಪಿ ಚಿರಾಯು ಅಂತ, ಅಂದರೆ ಪಾಪ ಕರ್ಮಗಳು ನಮಗೆ ಅನುಭೋಗ ಕೊಡೋವರೆಗೂ ನಮಗೆ ಆಯುಷ್ಯ ಮುಗಿಯೋದಿಲ್ಲ. ಹಾಗಾಗಿ ತೀರ್ಮಾನ ಮಾಡಿ ಅವರ ಜೊತೆ ಇರಲಾರದೆ ದೂರವಾದಂಥ ನಿರ್ಜನವಾದಂಥ ಅರಣ್ಯಕ್ಕೆ ಬಿಟ್ಟು ಬಂದುಬಿಟ್ಟ. ಸುಮತಿ ಆಗ ಏನು ಮಾಡ್ತಾಳೆ, ದುಃಖಿಸುತ್ತಾ ತನ್ನ ಮಗುವನ್ನು ಎತ್ತುಕೊಂಡು ನಿಧಾನವಾಗಿ ಹೋಗಿ ಭಿಕ್ಷೆ ಬೇಡೋಣ ಅಂದರೆ ಅರಣ್ಯ, ಎಲ್ಲೂ ಏನು ಹಣ್ಣು ಹಂಪಲಗಳು ಏನೂ ಸಿಗ್ತಾ ಇಲ್ಲ. ಅಂತ ದುಷ್ಕರ್ಮ ಏನು ಮಾಡೋದು, ನೀರಿಲ್ಲ, ನೆರಳಿಲ್ಲ, ರೋಗ ಬೇರೆ. ಇಷ್ಟೆಲ್ಲ ಆದಾಗ ಆ ರಾಜಪತ್ನಿಯ ಪ್ರಲಾಪಕ್ಕೆ ಮಿತಿಯೇ ಇಲ್ಲದಂತಾಯಿತು. ಹೀಗೆ ಒಮ್ಮೆ 1 ದಿನ 2 ದಿನ 4 ದಿನ ಆಯಿತು. ಅನ್ನವೇ ಇಲ್ಲದೆ ಬದುಕಿರೋಕ್ಕಾಗೋದಿಲ್ಲ. ಹಾಗೆ ಆ ವಿಧವಾಗಿ ಶೋಕ ಮಾಡ್ತಾ ಒಂದು ಆ ಮರದ ಕೆಳಗೆ ಅವರು ಕುಸಿದು ಬಿದ್ದಿದ್ದಾರೆ ತಾಯಿ ಮಗು. ಆಗ ಆ ಮಗುವಿನ
ಪ್ರಾಣ ಹೋಗಿದೆ, ಆ ಮಗುವಿನ ಪ್ರಾಣ ಹೋಗಿದೆ ಅನ್ನೋದು ಅವಳಿಗೆ ಗೊತ್ತಾಗಿಲ್ಲ. ಆ ಶೋಕ ಪಡುವಷ್ಟು ದುಃಖವೂ ಇಲ್ಲದಂತಾಗಿದೆ. ಆಗ ಅಲ್ಲಿ ದೈವಾಯೋಗದಿಂದ ಋಷಭ ಯೋಗಿಗಳು ಮಹಾಯೋಗಿಯಾದ ಋಷಭ ಬರ್ತಾರೆ. ಆಗ ಬಂದಾಗ ಆ ಹಿಂದೆ ಇವರಿಬ್ಬರು, ಈ ಮಗು ಯಾರು, ಈ ಬ್ರಾಹ್ಮಣ ದುರಾಚಾರ್ಯದ ಬ್ರಾಹ್ಮಣನೇ ಇವತ್ತು ಮಗುವಾಗಿರೋದು. ಸುಮತಿ ಅವಳು ವೇಶ್ಯೆಯಾಗಿದ್ಲಲ್ಲ, ತನ್ನ ಪೂರ್ವಜನ್ಮದ ದುಷ್ಕೃತ್ಯವನ್ನೆಲ್ಲವನ್ನ ಅನುಭವಿಸಿದ ಮೇಲೆ ಭಗವಂತ ಬಂದು ಆ ರಾಜಪತ್ನಿಗೆ ಅನೇಕ ವಿಧವಾಗಿ ಉಪದೇಶ ಮಾಡಿದ. ಎಲ್ಲಿ ರಾಜಪತ್ನಿ, ಎಲ್ಲಿ ಅವಳು ಪಿಂಗಳೇನು ವೇಶ್ಯಾಸ್ತ್ರೀ, ಅವಳು ಮುಂದೆ ಆ ಸುಮತಿನೋ ರಾಜಪತ್ನಿ ಆಗಿರ್ಬೋದು, ಆದರೆ ಮೂಲವಾಗಿ ಎಂಥೆಂಥ ದುಷ್ಕರ್ಮಗಳನ್ನು ಹೊಂದಿದ್ಲು. ಅವಳಿಗೆ ಉಪದೇಶ ಮಾಡಿ ಭಸ್ಮವನ್ನ ಆ ಮಗು ಶವವಾಗಿ ಬಿದ್ದಿತ್ತು, ಅದರ ಒಂದು ಹಣೆಗೆ ಹಚ್ತಾರೆ, ಅದರ ಬಾಯಲ್ಲಿ ಹಾಕ್ತಾರೆ. ಆಗ ಆ ಮಗು ಕೂಡಲೇ ಅಳಹತ್ತುತ್ತೆ. ಆಗ ರಾಣಿ ಮಗುವನ್ನ ಕರೆದುಕೊಳ್ತಾಳೆ. ಆ ಯೋಗಿಯ ದರ್ಶನ ಮಾತ್ರದಿಂದ ಅವರ ಮೇಲಿರೋ ಎಲ್ಲ ಹುಣ್ಣುಗಳು ಮಾಯವಾಗತ್ತೆ. ಭಗವಂತನ ಸ್ಪರ್ಶ ಪಡೆದ ಆ ಮಗು ವಿಚಿತ್ರವಾದ ಕಾಂತಿಯಿಂದ ಶೋಭಿಸುತ್ತೆ. ಆಗ ಇದೆಲ್ಲ ವಿಷಯವನ್ನ ತಿಳಿದಂತಹ ರಾಜ ಋಷಭದೇವನ ಅನುಗ್ರಹ ಪಡೆದ ಅವರಿಬ್ಬರನ್ನ ಮತ್ತೆ ಸ್ವೀಕಾರ ಮಾಡ್ತಾನೆ. ಈಗ ನೋಡಿ, ನಾವು ಎಷ್ಟೋ ನಮ್ಮ ದುಷ್ಕರ್ಮದಿಂದ ಜ್ಞಾನಿಗಳಿಂದ ದೂರವಾಗಿದ್ದೇವೆ. ಇವತ್ತಿನ ದಿನ ಋಷಭನಾಮಕ ಜಯಂತಿ, ಪತಿಯಾದಂತಹ ಋಷಭನಾಮಕ ಹಾಗೂ ಅವನ ಮಕ್ಕಳು ಆ ಕರಭಾಜನರು ಏನು ಹೇಳಿದ್ದಾರೆ ಇದೆಲ್ಲವನ್ನ ತಿಳಿದು ಸಂಸಾರವೆಂಬ ಹುಣ್ಣುಗಳಿಂದ ನಾವು ಪೀಡಿತರಾಗಿ ಎಲ್ಲರಿಂದಲೂ ತ್ಯಕ್ತರಾಗಿದ್ದೇವೆ. ಎಲ್ಲರೂ ಯಾರು ನೋಡಿ, ತುಂಬ ದೊಡ್ಡ ದೊಡ್ಡ ಪಂಡಿತರು ನಮ್ಮನ್ನ ಮಾತನ್ನು ಆಡಿಸೋದಿಲ್ಲ. ಯಾಕೆ? ನಮ್ಮ ದುಷ್ಕರ್ಮಗಳು ಇದೆ, ನಮ್ಮನ್ನ ನೋಡಿ ಮಾತನಾಡಿಸಬೇಕು ಅನ್ನೋದು ಅವರಿಗೆ ಅನ್ಸೋದಿಲ್ಲ. ಹೀಗೆ ಎಲ್ಲದ್ದು ಜ್ಞಾನಿಗಳಿಂದ ದೂರವಾಗಿ ಉಳಿದಿರೋ ನಮ್ಮನ್ನ ಋಷಭನಾಮಕ ಭಗವಂತ ನೀನು ಅವತ್ತಿನ ದಿನ ಹೇಗೆ ಅನುಗ್ರಹಿಸಿದೆಯೋ ಹಾಗೆ ನಮ್ಮನ್ನ ಇವತ್ತು ಅನುಗ್ರಹಿಸಿದರೆ ಎಲ್ಲ ಜ್ಞಾನಿಗಳು ನಮಗೆ ಸುಮುಖರಾಗ್ತಾರೆ. ನಾವು ಅನ್ಕೋತೀವಿ ನಮ್ಮ ಸೇವೆಯಿಂದ ಜ್ಞಾನಿಗಳು, ಗುರುಗಳು ನಮ್ಮ ಸೇವೆಯಿಂದ ಸುಪ್ರೀತರಾಗ್ತಾರೆ. ಅಲ್ಲ, ಭಗವಂತನ ಅನುಗ್ರಹದಿಂದ ಜ್ಞಾನಿಗಳು ಸುಪ್ರೀತರಾಗ್ತಾರೆ. ದೇವ ಮೊದಲಿಗೆ ಅನುಗ್ರಹಿಸಬೇಕು. ದೇವನ ಪ್ರತಿರೂಪರಾದಂತಹ ಅಂದರೆ ಕರಾವಲಂಬನದಂತೆ ಇರ್ತಕ್ಕಂಥ ಜ್ಞಾನಿಗಳ ಅನುಗ್ರಹ ಆನಂತರ ಇರತ್ತೆ. ನಮಗೇನು, ಜ್ಞಾನಿಗಳು ಗುರುಗಳು ಅಷ್ಟೇ, ಆದರೆ ಗುರುಗಳ ಆ ಒಂದು ಅನುಗ್ರಹ ಪಡೆಯೋದಕ್ಕೆ ಭಗವಂತನ ಅನುಗ್ರಹ, ನಮ್ಮ ಬಿಂಬರೂಪಿ ಭಗವಂತನ ಅನುಗ್ರಹ. ಈ ಒಂದು ರೂಪದಲ್ಲಿ ಅನಂತ ರೂಪ ಇದೆ. ನನ್ನ ಬಿಂಬರೂಪದಲ್ಲಿ ಇರ್ತಕ್ಕಂತಹ ಋಷಭನಾಮಕ ಭಗವಂತನ ರೂಪ ಇದೆ ಒಳಗಡೆ, ನನ್ನ ಬಿಂಬನಲ್ಲಿ ಇದೆ. ನನಗೆ ಕಾಣಿಸ್ತಿಲ್ಲ, ನನಗೆ ಬಿಂಬನ ದರ್ಶನ ಇನ್ನೂ ಆಗಿಲ್ಲ, ಆದರೆ ನನ್ನ ಬಿಂಬನಲ್ಲಿ ಅಭಿನ್ನನಾದಂತಹ ಋಷಭ ಜಯಂತಿಪತಿಯಾದಂತಹ ಋಷಭನ ಆ ಒಂದು ಚರಣಾರವಿಂದಗಳಲ್ಲಿ ಮಹಾಯೋಗಿಯಾದ ಋಷಭನನ್ನ ನಾವು ಯಥಾಮತಿಯಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಈ ಭರತ, ಈ ಕರಭಾಜನರು ಏನು ನಮಗೆ ಋಷಭದೇವನ ಆ ಒಂದು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಕರಭಾಜನ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ.